ಸಕ್ಕರೆ ನಾಡು ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅಬ್ಬರದ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸ್ಟಾರ್ ಚಂದ್ರು ಪರವಾಗಿ ಎಂಎಲ್ಸಿ ದಿನೇಶ್ ಗೂಳಿಗೌಡ ಮತಯಾಚನೆ ಮಾಡಿದ್ದಾರೆ. ಪಂಚ ಗ್ಯಾರಂಟಿ ಯೋಜನೆಗಳ ಫಲ ನಮಗೆ ಸಿಗಲಿದೆ. 5 ಗ್ಯಾರಂಟಿ ಯೋಜನೆಗಳನ್ನು ನಾವು ಜಾರಿ ಮಾಡಿದ್ದೀವಿ. ಈ 5 ಯೋಜನೆಗಳ ಜಾರಿ ಮಾಡಿರುವಂತಹ ಫಲ ನಮಗೆ ಸಿಗುತ್ತೆ. ಗ್ರಾಮೀಣ ಜನರು ಬರಗಾಲದಲ್ಲೂ ಶಕ್ತಿವಂತರಾಗಿ ಇರೋದಕ್ಕೆ ಗ್ಯಾರಂಟಿಗಳು ಸಹಕಾರಿಯಾಗಿದ್ದಾವೆ. ಸ್ಟಾರ್ ಚಂದ್ರು ಮಂಡ್ಯ ಜಿಲ್ಲೆಯ ನಾಗಮಂಗಲದವರು. ಸ್ಟಾರ್ ಚಂದ್ರು ಅವರು ಸೇವೆ ಮಾಡೋದಕ್ಕೆ ಅಂತ ರಾಜಕೀಯಕ್ಕೆ ಪ್ರವೇಶ ಮಾಡಿದ್ದು. ಸ್ಟಾರ್ ಚಂದ್ರುಗೆ ಮತ ನೀಡಿ ಅಂತ ಎಂಎಲ್ಸಿ ದಿನೇಶ್ ಗೂಳಿಗೌಡ ಮನವಿ ಮಾಡಿದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರ ಪ್ರಚಾರದ ಹಬ್ಬರ ಮುಂದುವರೆದಿರ್ತಕ್ಕಂಥದ್ದು. ಪ್ರತಿನಿತ್ಯ ಸ್ಟಾರ್ ಚಂದ್ರು ಅವರ ಪ್ರಚಾರದ ಜೊತೆಯಲ್ಲೇ ಇರ್ತಕ್ಕಂಥ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ದಿನೇಶ್ ಗೂಳಿಗೌಡರು ನಮ್ಮ ಜೊತೆಲಿದ್ದಾರೆ. ಸರ್, ಈಗಾಗಲೇ ಕಳೆದ 2 ತಿಂಗಳಿಂದ ನಿರಂತರವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಜೊತೆ ನೀವು ಕೂಡ ಪ್ರಚಾರದಲ್ಲಿ ತೊಡಗಿದ್ದೀರಿ. ಹೇಗಿದೆ ಸರ್ ರೆಸ್ಪಾನ್ಸ್? ಹೋದ ಕಡೆ ಎಲ್ಲ ಮಹಿಳೆಯರು ಪೂರ್ಣಕುಂಭ ಸ್ವಾಗತದೊಂದಿಗೆ ಅದ್ದೂರಿಯಾಗಿ ಸ್ವಾಗತ ಮಾಡ್ತಿದ್ರು. ಎಲ್ಲವನ್ನು ನೋಡಿದ್ರೆ ಏನು ಅನಿಸುತ್ತೆ ಅಂತ? ಕಳೆದ 2 ತಿಂಗಳಿಂದ ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಂತ ವೆಂಕಟರಮಣೇಗೌಡ, ಸ್ಟಾರ್ ಚಂದ್ರು ಅವರ ಜೊತೆಯಲ್ಲಿ ನಾನು ಕೂಡ ಪ್ರವಾಸವನ್ನು ಮಾಡ್ತಾ ಇದ್ದೇನೆ. ಮಂಡ್ಯ ಜಿಲ್ಲೆಯಲ್ಲಿ 8,80,000 ಮಹಿಳಾ ಮತದಾರರಿದ್ದಾರೆ. ಅದರಲ್ಲಿ 4,50,000 ಮಹಿಳೆಯರಿಗೆ ಪ್ರತಿ ತಿಂಗಳು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ 2,000 ರೂಪಾಯಿ ಹಣವನ್ನು ನೇರವಾಗಿ ಅವರ ಅಕೌಂಟ್ಗೆ ಹಾಕ್ತಾ ಇರುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಹಾಗೂ ಏನು ಕಳೆದ 10 ತಿಂಗಳಿಂದ ಶಕ್ತಿ ಯೋಜನೆ ನಡಿನಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ 5,50,00,000 ಉಚಿತ ಟಿಕೆಟನ್ನು ಪಡೆದು ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ. ದೇವಸ್ಥಾನಕ್ಕೆ ಹೋಗಿದ್ದಾರೆ, ಮಗಳು ಮನೆಗೆ ಹೋಗಿದ್ದಾರೆ, ತವರು ಮನೆಗೆ ಹೋಗಿದ್ದಾರೆ, ಗಂಡನ ಮನೆಗೆ ಹೋಗಿದ್ದಾರೆ. ಎಲ್ಲೇ ಹೋದರೂ ಕೂಡ ಅವರಿಗೆ ಉಚಿತವಾದಂಥ ಸೌಲಭ್ಯವನ್ನು ನಮ್ಮ ಸರ್ಕಾರ ನೀಡಿದೆ. ಅದರ ಜೊತೆಗೆ ಮಂಡ್ಯ ಜಿಲ್ಲೆಯಲ್ಲಿ 5,05,000 ಮನೆಗಳಿದ್ದಾವೆ. ಅದರಲ್ಲಿ 4,70,000 ಮನೆಗಳಿಗೆ ಉಚಿತವಾದಂಥ ಕರೆಂಟನ್ನು ನಮ್ಮ ಸರ್ಕಾರ ಕೊಡ್ತಾ ಇದೆ. ಉಚಿತ ಇವ್ರಿಗಿದ್ರೂ ಕೂಡ ಆ ಸರ್ಕಾರ ಹಣವನ್ನು ತುಂಬಿಕೊಡ್ತಾ ಇದೆ ಇವ್ರ ಪರವಾಗಿ. ಮತ್ತು ಪದವೀಧರ ನಿರುದ್ಯೋಗಿಗಳು ಕೂಡ 3,000 ರೂಪಾಯಿ ಹಣವನ್ನು ಸುಮಾರು 1,800 ಜನರಿಗೆ ಕಳೆದ 3 ತಿಂಗಳಿಂದ ಅದನ್ನು ಕೊಡ್ತಾ ಇದ್ದೇವೆ. ಜೊತೆಗೆ ಅನ್ನಭಾಗ್ಯ ಯೋಜನೆ ನಡಿನಲ್ಲಿ 5 kg ಅಕ್ಕಿ ಜೊತೆ 170 ರೂಪಾಯಿ ಹಣವನ್ನು ಕೂಡ 4,80,000 ಜನರಿಗೆ ನೇರವಾಗಿ ಅಕೌಂಟ್ಗೆ ಹಾಕ್ತಾ ಇರುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ. ಯಾಕೆ ಅಂದರೆ ಈ ಬರಗಾಲದಲ್ಲೂ ಕೂಡ ರೈತರು, ಮಹಿಳೆಯರು ಆರ್ಥಿಕವಾಗಿ ಶಕ್ತಿವಂತರಿರಬೇಕು, ಅವರ ಜೀವನ ನಿರ್ವಹಣೆಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ನಮ್ಮ ಸರ್ಕಾರ ಗ್ರಾಮೀಣ ಜನರ ಕೈಯನ್ನು ಹಿಡಿದಿದೆ. ಅವರಿಗೆ ಉಪಕಾರ ಸ್ಮರಣೆ ಇದೆ. ಈ ಬರುವಂಥ 26ನೇ ತಾರೀಕಿನ ಚುನಾವಣೆಯಲ್ಲಿ ಸ್ಟಾರ್ ಚಂದ್ರು ವೆಂಕಟರಮಣೇಗೌಡರ ಹಸ್ತದ ಗುರುತಿಗೆ ಮತ ಕೊಡಬೇಕು, ಆ ಮುಖಾಂತರ ಉಪಕಾರ ಸ್ಮರಣೆ ಮಾಡಬೇಕು ಅನ್ನುವಂಥ ಒಂದು ಮನವಿಯನ್ನು ನಾನು ಮಾಡ್ತೇನೆ. ಸರ್, ಗ್ಯಾರಂಟಿ ಯೋಜನೆಗಳ ಜೊತೆಗೆ ಸ್ಟಾರ್ ಚಂದ್ರು ಅವರು ಸ್ಥಳೀಯರು ಅನ್ನೋದು ಕೂಡ ಇಲ್ಲಿ ಪ್ಲಸ್ ಪಾಯಿಂಟ್ ಆಗುತ್ತಾ ಅಂತ? ಹೌದು, ಸ್ಟಾರ್ ಚಂದ್ರು ಅವರವರು ನಮ್ಮ ಪಕ್ಕದ ನಾಗಮಂಗಲ ಕ್ಷೇತ್ರದ ಕನ್ನಘಟ್ಟ ಗ್ರಾಮದವರು. ಉದ್ಯಮಿಯಾಗಿ ಬೆಂಗಳೂರಿನಲ್ಲಿ ಸುಮಾರು 5,000 ಜನರಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ. ಈಗ ನಾನು 1 ರೂಪಾಯಿ ರಾಜಕಾರಣದಲ್ಲಿ ಹಣ ಮಾಡಲ್ಲ, ಜನರ ಸೇವೆಗೋಸ್ಕರ ನಾನು ಬಂದಿದ್ದೇನೆ. ತಾಯ್ನಾಡಿನ ಋಣವನ್ನು ತೀರಿಸಲಿಕ್ಕೆ ಬಂದಿದ್ದೇನೆ. ಜಿಲ್ಲೆಯ ಅಭಿವೃದ್ಧಿಯನ್ನು ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಶಾಸಕರ ಒಡಗೂಡಿ ನಾನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಬಂದಿದ್ದಾರೆ. ಅವರಿಗೆ ಜಿಲ್ಲೆಯ ಜನ ಆಶೀರ್ವಾದ ಮಾಡ್ತಾರೆ ಅನ್ನುವಂಥ ನಂಬಿಕೆ ನಮಗಿದೆ. ಸರ್, ಹೋದ ಕಡೆ ಎಲ್ಲ ಅದ್ದೂರಿ ಸ್ವಾಗತ ಕೂಡ ಸಿಗ್ತಿದೆ, ಮಹಿಳೆಯರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ತಾ ಇದೆ. ಇದೆಲ್ಲವನ್ನು ನೋಡಿದ್ರೆ ಏನು ಅನಿಸುತ್ತೆ ಸರ್? ವಿರೋಧಿ ಪಕ್ಷಗಳು ಈ ಗ್ಯಾರಂಟಿ ಯೋಜನೆಗಳು ನಿಲ್ಲಿಸ್ತಾರೆ ಚುನಾವಣೆ ಆದ ನಂತರ ಅಂತ ಹೇಳ್ತಾರೆ. ಆದರೆ ನಮ್ಮ ಸರ್ಕಾರ ಕಳೆದ ಬಾರಿ 3,73,000 ಕೋಟಿ ಹಣವನ್ನು ಆಯವ್ಯಯವನ್ನು ಮಂಡಿಸಿದ್ದಾರೆ. ಅದರಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ 60,000 ಕೋಟಿ ಹಣವನ್ನು ನಮ್ಮ ಮುಖ್ಯಮಂತ್ರಿಗಳು ತೆಗೆದಿರಿಸಿದ್ದಾರೆ. ಹಾಗೂ ಗ್ಯಾರಂಟಿ ಯೋಜನೆಗಳ ಜೊತೆಯಾಗಿ 1,20,000 ಕೋಟಿ ಹಣವನ್ನು ಅಭಿವೃದ್ಧಿ ಕಾರ್ಯಗಳು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮೀಸಲಿಟ್ಟಿದ್ದಾರೆ. ಮಂಡ್ಯ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 8 ವಿಧಾನಸಭಾ ಕ್ಷೇತ್ರಗಳಿಗೆ ತಲಾ 200 ಕೋಟಿ ಹಣವನ್ನು ಈಗಾಗಲೇ ಬಿಡುಗಡೆ ಮಾಡಿ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಮುಂದೆ ಕೂಡ ಅಭಿವೃದ್ಧಿ ನೀಲಿನಕ್ಷೆಯನ್ನು ತಯಾರು ಮಾಡಿದ್ದಾರೆ. ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಕಾಂಗ್ರೆಸ್ ಅಭ್ಯರ್ಥಿಗೆ ಮತವನ್ನು ಹಾಕಬೇಕು ಅಂತೇಳಿ ನಾನು ಜಿಲ್ಲೆಯ ಜನರಲ್ಲಿ ಮನವಿಯನ್ನು ಮಾಡ್ತೇನೆ. 2 ಬಾರಿ ಮುಖ್ಯಮಂತ್ರಿ ಆಗಿದ್ದಂಥ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಈಗ ಮೈತ್ರಿ ಅಭ್ಯರ್ಥಿಯಾಗಿ ಸ್ಟಾರ್ ಚಂದ್ರು ಅವರ ಎದುರಾಳಿ ಆಗಿರ್ತಕ್ಕಂಥದ್ದು. ಅವ್ರನ್ನ ಫೇಸ್ ಮಾಡಲಿಕ್ಕೆ ಯಾವ ರೀತಿಯ ಸನ್ನದ್ಧರಾಗಿದ್ದೀರಿ? ನಮ್ಮ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳು ಮತ್ತು ಗ್ಯಾರಂಟಿ ಯೋಜನೆಗಳು ಸ್ಟಾರ್ ಚಂದ್ರವರವರ ಕೈಯನ್ನು ಹಿಡಿಯಲಿದ್ದೇವೆ. ಹಾಗಾಗಿ ಜಿಲ್ಲೆಯ ಜನರು ಹೊಸ ಮುಖ ಮತ್ತು ಯಾವುದೇ ಒಂದು ಕಳಂಕರಹಿತವಾದಂಥ ಒಂದು ವ್ಯಕ್ತಿತ್ವ ಇರತಕ್ಕಂಥ ಸರಳ ವ್ಯಕ್ತಿ ಸ್ಟಾರ್ ಚಂದ್ರರವರು. ಅವರಿಗೆ ಎಲ್ಲ ನಾಯಕರು ಒಗ್ಗೂಡಿ
ತಳಮಟ್ಟದಿಂದ ಗ್ರಾಮ ಪಂಚಾಯಿತಿ ಬೂತ್ ಲೆವೆಲಿಂದ ಹಿಡಿದು ಜಿಲ್ಲಾ ನಾಯಕರವರೆಗೂ ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಅಭಿವೃದ್ಧಿ ಕಾರ್ಯಗಳೇ ನಮ್ಮ ಅಭ್ಯರ್ಥಿಯ ಗೆಲುವಿಗೆ ಶ್ರೀರಕ್ಷೆಯಾಗಿರ್ತವೆ. ಸರ್, ನೀವು ಗ್ಯಾರಂಟಿ ಯೋಜನೆ ಹೆಸರಿನಲ್ಲಿ ಮತಯಾಚನೆ ಮಾಡ್ತಿದ್ದೀರಿ, ಅದರ ಒಂದು ಕಾನ್ಫಿಡೆಂಟ್ನಲ್ಲಿ ಇದ್ದೀರಿ. ಆದರೆ ಮೈತ್ರಿ ಅಭ್ಯರ್ಥಿ ನಿನ್ನೆ ಒಂದು ಹೇಳಿಕೆಯನ್ನು ಕೊಡ್ತಾರೆ, ಈ ಒಂದು ಗ್ಯಾರಂಟಿ ಯೋಜನೆಗಳಿಂದ ಗ್ರಾಮೀಣ ಪ್ರದೇಶದ ತಾಯಂದಿರು ದಾರಿ ತಪ್ಪಿದ್ದಾರೆ ಅನ್ನೋ ಹೇಳಿಕೆನ, ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಭಾರತದ ಸಂಸ್ಕೃತಿನಲ್ಲಿ ಮಹಿಳೆಯ ಬಗ್ಗೆ ಅಪಾರವಾದಂಥ ಗೌರವನ ಇದೆ. AICC ಪ್ರಣಾಳಿಕೆಯಲ್ಲೂ ಕೂಡ ಗ್ರಾಮೀಣ ಮಹಿಳೆಯರಿಗೆ 1 ಲಕ್ಷ ಗ್ಯಾರಂಟಿಯನ್ನು ಪ್ರತಿ ವರ್ಷ ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾವೆ. ಮತ್ತು ಶಕ್ತಿ ಯೋಜನೆ ಮಹಿಳೆಯರಿಗೆ ಮಾಡಿರ್ತಕ್ಕಂಥದ್ದು, ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ ಮಾಡಿರ್ತಕ್ಕಂಥದ್ದು. ಕಾಂಗ್ರೆಸ್ಸು ಮಹಿಳೆಯರ ಬಗ್ಗೆ ಅಪಾರವಾದಂಥ ಗೌರವ ಇದೆ. ಕುಮಾರಣ್ಣವ್ರು ಯಾವ ಕಂಟೆಸ್ಟಲ್ಲಿ ಹೇಳಿದಾರೋ ಅದು ಗೊತ್ತಿಲ್ಲ, ಅದನ್ನು ನೀವು ಅವ್ರನ್ನೇ ಕೇಳಬೇಕು. ಸರಿ, ರಾಹುಲ್ ಗಾಂಧಿ ಅವರು 17ನೇ ತಾರೀಕು ಬರ್ತಾ ಇದ್ದಾರೆ, ಯಾವ ರೀತಿ ಆ ಕಾರ್ಯಕ್ರಮದ ಸಿದ್ಧತೆ ಹೇಗಿದೆ ಅಂತ? ಮಂಡ್ಯ ಜಿಲ್ಲೆಯ ಯೂನಿವರ್ಸಿಟಿ ಮೈದಾನದಲ್ಲಿ 17ನೇ ತಾರೀಕು 12 ಗಂಟೆಗೆ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ್ಯ ರಾಹುಲ್ ಗಾಂಧಿರವರು, ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯರವರು, ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಮತ್ತು ಚಲುವರಾಯಸ್ವಾಮಿಯವರು ಮತ್ತು ಜಿಲ್ಲೆಯ ಎಲ್ಲ ಶಾಸಕರು ಅವತ್ತು ಹಾಜರಿರ್ತಾರೆ. ಮತ್ತು AICC ಏನು ಪ್ರಮುಖವಾಗಿ 25 ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಸಂಪೂರ್ಣ ವಿವರಗಳನ್ನು ನಮ್ಮ ರಾಷ್ಟ್ರೀಯ ನಾಯಕರಂತ ರಾಹುಲ್ ಗಾಂಧಿಯವರು ಅವತ್ತು ಜನರಿಗೆ ತಿಳಿಸ್ಕೊಳ್ಳಿದ್ದಾರೆ. ಅವರು ಕಳೆದ ಬಾರಿ ಹೋದ ವರ್ಷ ಚಾಮರಾಜನಗರದಿಂದ ಹಿಡಿದು ತೆಲಂಗಾಣದವರೆಗೆ ಪಾದಯಾತ್ರೆ ಹಾದು ಹೋಯಿತು. ಹಾದು ಹೋದಂಥ ಮಾರ್ಗದಲ್ಲೆಲ್ಲ ಕೂಡ ಅಭೂತಪೂರ್ವವಾದಂಥ ಕಾಂಗ್ರೆಸ್ ಗೆದ್ದಿದೆ. ನಮ್ಮ ಜಿಲ್ಲೆನಲ್ಲೂ ಕೂಡ ಶ್ರೀರಂಗಪಟ್ಟಣ, ಪಾಂಡವಪುರ, ನಾಗಮಂಗಲ ಮುಖಾಂತರ ಹಾದು ಹೋಗಿದ್ರು. ಆ 3 ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಗೆದ್ದಿದೆ. ಅವರು ಬರುವಂಥದ್ದು ನಮಗೆ ಕಾಂಗ್ರೆಸ್ಗೆ ಇನ್ನೂ ಕೂಡ ಹೆಚ್ಚಿನ ಶಕ್ತಿ ಬರ್ತದೆ. ಸರ್, ಈಗ ಸ್ಟಾರ್ ಚಂದ್ರು ಅವರು ಪ್ರಚಾರಕ್ಕೆ ಹೋದ ಕಡೆ ಎಲ್ಲವೂ ಕೂಡ ಉತ್ತಮ ರೆಸ್ಪಾನ್ಸ್ ಸಿಗ್ತಾ ಇದೆ. ಅವ್ರ ಗೆಲುವಿನ ವಿಶ್ವಾಸ ಎಷ್ಟಿದೆ, ಎಷ್ಟು ಅಂತರದಲ್ಲಿ ಗೆಲ್ಬೋದು ಅಂತ?